ನಮ್ಮ ತಲೆಯನ್ನು ತುಂಡರಿಸಿದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ಒಂದೇ ಮಾತರಂ ಗೀತೆಯನ್ನ ನಾವು ಒಪ್ಪಿಕೊಳ್ಳಲ್ಲ ಅಂತೇಳಿ ಖಡಾಖಂಡಿತವಾಗಿ ಈ ದೇಶದ ಮುಸ್ಲಿಮರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಮುಸ್ಲಿಂ ಒಬ್ಬ ಮೌಲ್ಯಗಳು ಯಾವ ರೀತಿ ಹೇಳ್ತಾರೆ, ಅಲ್ಲಾಹ ಅಕ್ಬರ್, ಲಾ ಇಲಲ್ಲಾಹ ಮೊಹಮ್ಮದ್ ರಸೂಲುಲ್ಲಾಹ್. ಹೌದು, ನಮಗೆ ಅಲ್ಲಾಹನೇ ಶ್ರೇಷ್ಠನ ತಲೆಯನ್ನು ಹೋದ್ರು ಕೂಡ ನಾನು ಒಂದೇ ಮಾತರಂ ಗೀತೆಗೆ ಜೈ ಅನ್ನಲ್ಲ ಅಂತ ಕೂಡ ಇವತ್ತು ಇದೇ ದೇಶದಲ್ಲಿ ನಮ್ಮ ದೇಶದಲ್ಲಿ ಕಾನೂನಿಗಿಂತ ಧರ್ಮವೇ ದೊಡ್ಡದಾಗಿ ಮುಸ್ಲಿಂ ಲಾ ಬೋರ್ಡ್ ಕೂಡ ಸ್ಪಷ್ಟ ಹೇಳಿದೆ. ನಾವು ಕೂಡ ಯಾವುದೇ ಕಾರಣಕ್ಕೂ ಈ ಒಂದೇ ಮಾತರಂ ಗೀತೆ ಏನು 6 ಚರಣಗಳಿರುವಂಥ 6 ಸಾಲುಗಳಿರುವಂಥ ಒಂದೇ ಮಾತರಂ ಗೀತೆಯನ್ನು ಯಾವುದೇ ಕಾರಣಕ್ಕೂ ಒಪ್ಪೋದು. ನಾವು ಭಾರತ ಮಾತಾ ಕಿ ಜೈ ಅನ್ನಲ್ಲ. ಒಂದೇ ಮಾತರಂ ಗೀತೆಯನ್ನ ಬಂಕಿಂ ಚಂದ್ರ ಚಟರ್ಜಿಯವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಕಿಚ್ಚನ್ನು ಹತ್ತಿದ ಈ ರಾಷ್ಟ್ರೀಯ ಗೀತೆ ಒಂದೇ ಮಾತರಂ. ನಾನು ಒಂದೇ ಮಾತರಂ ಗೀತೆ ಒಬ್ಬರಿಗೆ ಇನ್ಸ್ಪಿರೇಷನ್. ಇವತ್ತು ಸಾವಿರಾರು ಲಕ್ಷಾಂತರ ಯುವಕರಿಗೆ, ದೇಶ ಪ್ರೇಮಿಗಳಿಗೆ, ಕೋಟ್ಯಾಂತರ ಪ್ರೇಮಿಗಳಿಗೆ ಅದು ಒಂದೇ ಮಾತರಂ ಗೀತೆ ಅಂದ್ರೆ ಅದು ನಮ್ಮ ರಾಷ್ಟ್ರೀಯ ಹಬ್ಬ. ಹೇಗೆ ಅದು ರಾಷ್ಟ್ರೀಯ ಹಾಡು ಕೂಡ ಹಾಗೆ ಹೆಮ್ಮೆ ಅನಿಸುತ್ತೆ ನಮಗೆ ಒಂದೇ ಮಾತರಂ ಬಗ್ಗೆ. ಇವತ್ತು ಭಗತ್ ಸಿಂಗ್ ಅಲಿ, ರಾಜ್ಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಹೀಗೆ ನೂರಾರು ಜನರಿಗೆ, ಖುದಿರಾಮ್ ಬೋಸ್, ಅಶ್ಫಾಕುಲ್ಲಾ ಖಾನ್, ಡಾಕ್ಟರ್ APJ ಅಬ್ದುಲ್ ಕಲಾಂ, ಹೀಗೆ ನೂರಾರು ಜನರಿಗೆ, ದೇಶದ ಸ್ವಾತಂತ್ರ್ಯ ಪ್ರೇಮಿಗಳಿಗೆ ಆ ಒಂದೇ ಮಾತರಂ ಗೀತೆ ಬಹಳಷ್ಟು ಅತ್ಯಂತ ಪ್ರೀತಿಯ ಒಂದು ಸಂಕೇತವಾಗಿರುವಂಥ, ದೇಶ ಪ್ರೇಮದ ಸಂಕೇತ ಆಗಿರುವಂಥ ಈ ಒಂದೇ ಮಾತರಂ ಗೀತೆ ಇವತ್ತು ಭಾರತದ ಅನ್ನ ತಿಂದು, ಭಾರತದಲ್ಲಿ ವಾಸನೆ ಇದ್ದು ಮತ್ತು ಭಾರತ ಮಾತೆಗೆ ಜೈ ಅನ್ನುವ ಜನ ಇವತ್ತು ಕೂಡ ಇದ್ದಾರೆ. ಒಂದೇ ಮಾತರಂ ಗೀತೆಯನ್ನ ಯಾವುದೇ ಕಾರಣಕ್ಕೂ ನನ್ನ ತಲೆಯನ್ನು ಹೋದ್ರೂ ಕೂಡ ನಾನು ಒಂದೇ ಮಾತರಂ ಗೀತೆಗೆ ಜೈ ಅನ್ನಲ್ಲ ಅಂತ ಕೂಡ ಇವತ್ತು ಇದೇ ದೇಶದಲ್ಲಿ ಹೇಳ್ತಾ ಇದ್ದಾರೆ. ಕಾರಣ ಧರ್ಮ. ಹೌದು, ನಮ್ಮ ದೇಶದಲ್ಲಿ ಕಾನೂನಿಗಿಂತ ಧರ್ಮವೇ ದೊಡ್ಡದಾಗಿ ಇವತ್ತು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಜೈನ, ಬೌದ್ಧ ಎಲ್ಲರೂ ನಾವೆಲ್ಲ ಭಾರತೀಯರು. ನಾವೆಲ್ಲ ಒಂದು ಕಾನೂನನ್ನು ಒಪ್ಕೊಂಡಿವಿ. ಅದು ಭಾರತದ ಸಂವಿಧಾನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಕೊಟ್ಟಂತ ಈ ಸಂವಿಧಾನವನ್ನು ನಾವೆಲ್ಲ ದೇಶ ಪ್ರೇಮಿಗಳು ಒಪ್ಕೊತೀವಿ. ಆದರೆ ಇಲ್ಲಿ ಒಂದೇ ಮಾತರಂ ಗೀತೆ ಒಪ್ಪುತ್ತಿಲ್ಲ. ಹೌದು, ಯಾಕಂದ್ರೆ ವಿಶೇಷವಾಗಿ ಇವತ್ತು ಹೇಳ್ಬೋದು, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಭಾರತ ಕಂಡಂತ ಈ ಶ್ರೇಷ್ಠವಾದ 150 ವರ್ಷಗಳ ಹಿಂದೆ ರಚನೆಯಾದಂಥ ಒಂದೇ ಮಾತರಂ ಗೀತೆಯನ್ನ ಇವತ್ತು ಆ ಸವಿ ನೆನಪಿಗಾಗಿ 150 ವರ್ಷದ ಹೋರಾಟದ ಹಿಂದೆ ನಡೆದಂಥ ಈ ಒಂದು ಘರ್ಷಣೆ, ಸ್ವಾತಂತ್ರ್ಯಕ್ಕೋಸ್ಕರ ಲಕ್ಷಾಂತರ ಜನರು ಪ್ರಾಣವನ್ನು ಕೊಟ್ಟಂತ ಉದಾಹರಣೆ ಕೂಡ ನಾವು ನೋಡಬಹುದು. ಲಕ್ಷಾಂತರ ಜನರು ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟಂತ, ಬಲಿದಾನಗೈದಂಥ ವೀರ ಯೋಧರಿಗೆ ಆ ರಾಷ್ಟ್ರೀಯ ಒಂದು ಹಾಡು ಅದಕ್ಕೆ ಒಂದು ಮನ್ನಣೆ ನೀಡಿದೆ. ಯಾರು ಅಪಮಾನ ಮಾಡ್ತಾರೆ ರಾಷ್ಟ್ರೀಯ ಗೀತೆ, ಜನಗಣಮನ ಅಧಿನಾಯಕ ಜಯ ಹೇ, ಭಾರತ ಭಾಗ್ಯ ವಿಧಾತ, ನಮ್ಮ ರಾಷ್ಟ್ರೀಯ ಗೀತೆಗೆ ಹೇಗೆ ಮರ್ಯಾದೆ ಕೊಡ್ತೀವಿ, ಹೇಗೆ ರೆಸ್ಪೆಕ್ಟ್ ಕೊಡ್ತೀವಿ, ಅದೇ ರೀತಿಯಾಗಿ ಒಂದೇ ಮಾತರಂ ಗೀತೆಗೆ ಕೂಡ ರೆಸ್ಪೆಕ್ಟ್ ಕೊಡಬೇಕು, ಅದಕ್ಕೂ ಕೂಡ ಕಿಮ್ಮತ್ ಕೊಡಬೇಕು, ಅದಕ್ಕೂ ಕೂಡ ಒಂದು ಭಾವನೆ, ಪ್ರೀತಿಯ ಭಾವನೆ ತೋರಿಸ್ಬೇಕಂತೇಳಿ ನರೇಂದ್ರ ಮೋದಿಯವರು ವಿಶೇಷವಾದಂಥ ಕಾನೂನನ್ನು ಜಾರಿಗೆ ಈ ದೇಶದಲ್ಲಿ ತಂದಿದ್ದಾರೆ. ಆದರೆ ಯಾರು ಈ ಒಂದೇ ಮಾತರಂ ಗೀತೆಯನ್ನು ಅಪಮಾನ ಮಾಡ್ತಾರೆ, ಯಾರು ಈ ರಾಷ್ಟ್ರ ದ್ರೋಹದ ಕೆಲಸ ಮಾಡ್ತಾರೆ, ಗೀತೆಗೆ ಯಾರು ವಿರೋಧ ವ್ಯಕ್ತಪಡಿಸ್ತಾರೆ ಅಂಥವರಿಗೆ 3 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ಘೋಷಿಸಲಾಗಿದೆ ಅಂತ ಬಂದ ತಕ್ಷಣವೇ ಸಾಕು, ಇಲ್ಲಿರುವಂಥ ದೇಶದ್ರೋಹಿಗಳಿಗೆ ಬಹಳಷ್ಟು ಕೂಡ ವಿರೋಧ ವ್ಯಕ್ತಪಡ್ತಾರೆ. ಈ ಭಾರತದ ಅನ್ನ ತಿಂದು, ಭಾರತದ ಗಾಳಿ ಸೇವನೆ ಮಾಡಿ ನಾವೆಲ್ಲ ಭಾರತ್ ಮಾತಾ ಕಿ ಜಯಂತಿ ಒಂದೇ ಮಾತರಂ ಖುಷಿಯಾಗಿ ಹೇಳ್ತೀವಿ. ಆದರೆ ಇದೇ ಒಂದೇ ಮಾತರಂ ಗೀತೆಗೆ ಇವತ್ತು ಧರ್ಮ ಅಡ್ಡಾಗಿದೆ. ಹೌದು, ಇವತ್ತು ಭಾರತದಲ್ಲಿ ಇಡೀ ದೇಶದಲ್ಲಿ ಮುಸ್ಲಿಂ ಲಾ ಬೋರ್ಡ್ ಕೂಡ ಸ್ಪಷ್ಟತೆ ಹೇಳಿದೆ. ನಾವು ಕೂಡ ಯಾವುದೇ ಕಾರಣಕ್ಕೂ ಈ ಒಂದೇ ಮಾತರಂ ಗೀತೆ ಏನು 6 ಚರಣಗಳಿರುವಂಥ 6 ಸಾಲುಗಳಿರುವಂಥ ಒಂದೇ ಮಾತರಂ ಗೀತೆಯನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ನಾವು ಭಾರತ ಮಾತಾ ಕಿ ಜೈ ಅನ್ನಲ್ಲ. ನಾವು ಜನಗಣ ಮನೆಗೆ ಅಧಿನಾಯಕ ಜಯ ಹೇ ರಾಷ್ಟ್ರಗೀತೆಗೆ ಹೇಗೆ ಗೌರವ ಕೊಡ್ತೀವಿ ಆ ರೀತಿ ಅದು ಕೊಡ್ತೀವಿ. ಆದರೆ ಒಂದೇ ಮಾತರಂ ಗೀತೆ ನಮ್ಮ ತಲೆಯನ್ನು ತುಂಡರಿಸಿದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ಒಂದೇ ಮಾತರಂ ಗೀತೆಯನ್ನ ನಾವು ಒಪ್ಪಿಕೊಳ್ಳಲ್ಲ ಅಂತೇಳಿ ಖಡಾಖಂಡಿತವಾಗಿ ಈ ದೇಶದ ಮುಸ್ಲಿಮರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಹೌದು, ನಾವು ಮುಸ್ಲಿಮರು, ನಾವು ಅಲ್ಲಾಹನ ಬಿಟ್ಟು ಯಾರನ್ನ ಗೌರವ ಕೊಡಲ್ಲ, ಯಾರನ್ನು ಕೂಡ ತಲೆಬಾಗುವುದಿಲ್ಲ. ಹೇಳ್ತಾರೆ ಮುಸ್ಲಿಂ ಒಬ್ಬ ಮೌಲ್ಯಗಳು ಯಾವ ರೀತಿ ಹೇಳ್ತಾರೆ, ಅಲ್ಲಾಹ ಅಕ್ಬರ್, ಲಾ ಇಲಲ್ಲಾಹ ಮೊಹಮ್ಮದ್ ರಸೂಲುಲ್ಲಾಹ್. ಹೌದು, ನಮಗೆ ಅಲ್ಲಾಹನೇ ಶ್ರೇಷ್ಠ,
ಅಲ್ಲಾಗೆ ನಾವು ಗೌರವ ಕೊಡ್ತೀವಿ. ಅಲ್ಲಾನ ಬಿಟ್ಟು ಯಾವ ದೇವರನ್ನು ಕೂಡ ನಾವು ಪೂಜಿಸಿರುವಲ್ಲ, ಯಾವ ದೇವರನ್ನು ಕೂಡ ನಾವು ನಂಬುವುದಿಲ್ಲ, ಯಾವ ದೇವರು ಕೂಡ ನಮಗೆ ಶ್ರೇಷ್ಠವಲ್ಲ, ನಮಗೆ ಅಲ್ಲಾನೇ ಶ್ರೇಷ್ಠ ಹೇಳಿ ಅವರು ಕೂಡ ಮುಸ್ಲಿಮರು ಎಲ್ಲ ಮೌಲ್ಯಗಳು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಬಂದಿದ್ದು ಏನಂದ್ರೆ ಒಂದೇ ಮಾತರಮ್ಮ ಗೀತೆಯಲ್ಲಿ ಮಾ ದುರ್ಗಾ ಮಾತೆಗೆ ನಾವು ತಲೆಬಾಗ್ತೀವಿ. ಏನು ದುರ್ಗಾ ಶಕ್ತಿಯ ಸ್ತುತಿ ಇದೆ ಆ ವರ್ಡ್ ತೆಗೀರಿ, ಆ 2 ಸಾಲುಗಳನ್ನು ತೆಗೀರಿ, ಆ 2 ಚರಣಗಳನ್ನು ತೆಗೀರಿ, ನಾವು ಒಂದೇ ಮಾತರಮ್ಮ ಜೊತೆಗೆ ಒಪ್ಕೋತೀವಿ ಅಂತ ಹೇಳಿ ಖಂಡಿತವಾಗಿ ಮುಸ್ಲಿಮರು ಕೂಡ ಈ ರೀತಿಯಾಗಿ ಹೇಳ್ತಿದ್ದಾರೆ. ಆದರೆ ಸನ್ಮಾನ್ಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸ್ಪಷ್ಟವಾಗಿ ಹೇಳ್ತಾರೆ, ಯಾರು ಭಾರತದಲ್ಲಿ ಇದ್ಕೊಂಡು ಭಾರತದ ಅನ್ನ ತಿಂದು ಭಾರತದ ನೀರನ್ನು ಕುಡಿದು ಭಾರತದ ಗಾಳಿ ಸೇವನೆ ಮಾಡ್ತಿರಲ್ಲ, ಒಂದೇ ಮಾತರಂ ಗೀತೆ ಅನ್ನಲಿಲ್ಲ ಅಂದ್ರೆ ನಿಮ್ಮ ಕೊಳ್ಳ ಪಟ್ಟಿ ಹಿಡಿದು ನಿಮ್ಮನ್ನ ಈ ದೇಶದಿಂದ ಒದ್ದು ಓಡಿಸ್ತೀವಿ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು, ಈ ದೇಶದಲ್ಲಿ ನಾವೆಲ್ಲ ಇದ್ದೀವಿ ಅಂದ್ರೆ ಈ ದೇಶದ ಕಾನೂನನ್ನು ಒಪ್ಕೊಂಡಿವಿ. ಆ ಕಾನೂನು ಹೇಗೆ ಹೇಳುತ್ತೆ ಆ ರೀತಿಯಾಗಿ ನಾವು ಕೇಳಂತ ಪ್ರಸಂಗ ಅದು ಮಾಡಲೇಬೇಕು, ಬರಲೇಬೇಕು. ಅದು ಪ್ರತಿಯೊಬ್ಬರಿಗೆ ಕೂಡ ಅನ್ವಯ ಆಗುತ್ತೆ. ದೇಶದ ಕಾನೂನು ಪ್ರತಿಯೊಬ್ಬ ನಾಗರಿಕನು ಕಡೆಯ ನಾಗರಿಕನು ಕೂಡ ಅದು ಮಹತ್ವದ ವಿಚಾರ. ಪ್ರತಿಯೊಬ್ಬ ನಾಗರಿಕನು ಕೂಡ ಈ ದೇಶದ ಒಂದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಏನೋ ಹೋರಾಟದಲ್ಲಿ ಭಾಗವಹಿಸಿದಂಥ ಬಂಕಿಂ ಚಟರ್ಜಿ ಅವರು ರಾಷ್ಟ್ರದಕ್ಕಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ, ಜನರಿಗೆ ಕಿಚ್ಚನ್ನು ಹೆಬ್ಬಿಸುವ ಸ್ವಾತಂತ್ರ್ಯ ಪಡೀಬೇಕನ್ನುವ ಉದ್ದೇಶದಿಂದಲೇ ಆ ರಚನೆಯಾದಂಥ ಒಂದೇ ಮಾತರಂ ಗೀತೆಗೆ ಇವತ್ತು ಇಷ್ಟೊಂದು ವಿರೋಧಗಳು ಬರ್ತಾ ಇದೆ. ಬಹುಶಃ ನಾವು ಯಾವ ದೇಶದಲ್ಲಿ ಇದ್ದೀವನ್ನೂ ಕೂಡ ನಮಗೆ ಅನಿಸ್ತಾ ಇದೆ. ಈ ದೇಶದ ಅನ್ನ ತಿಂದು ಈ ದೇಶಕ್ಕೆ ಮೋಸ ಮಾಡುವಂಥ ಎಷ್ಟೋ ನಾಲಾಯಕರು ಇವತ್ತು ಈ ದೇಶದಲ್ಲಿ ಇದ್ದಾರೆ. ಅದಕ್ಕೆ ನಾವು ಕೂಡ ಪ್ರತಿಯೊಬ್ಬರು ಕೂಡ ಒಂದೇ ಮಾತರಂ ಗೀತೆಗೆ ಗೌರವ ನೀಡಲೇಬೇಕು. ಹೌದು, ಇವತ್ತು ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ, ಯಾರು ದೇಶಕ್ಕಾಗಿ ಅನ್ನ ತಿಂದು ದೇಶದ ವಿಚಾರದಲ್ಲಿ ಇವತ್ತು ದೇಶಕ್ಕೆ ಯಾರು ಸಪೋರ್ಟ್ ಮಾಡಲ್ಲ ಅಂಥವರನ್ನ ಕುತ್ತಿಗೆಯ ಕಾಲರ್ ಪಟ್ಟಿ ಹಿಡಿದು ಅವನನ್ನು ಈ ದೇಶದಿಂದ ಒದ್ದು ಓಡಿಸ್ತೀವಿ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಬಹುಶಃ ಈ ಮುಂದಿನ ದಿನಗಳಲ್ಲಿ ಒಂದೇ ಮಾತರಂ ಕುರಿತು, ಒಂದೇ ಮಾತರಂದ ಹಾಡಿಗೆ, ರಾಷ್ಟ್ರ ಗೀತೆಗೆ ಯಾವ ರೀತಿಯಾಗಿ ಮನ್ನಣೆ ಸಿಗುತ್ತೆ, ಯಾವ ರೀತಿಯಾಗಿ ಜನಪ್ರಿಯತೆ ಸಿಗುತ್ತೆ. ಇವತ್ತು ಸ್ಪಷ್ಟವಾಗಿ ಮುಸ್ಲಿಂ ಲಾ ಬೋರ್ಡ್ ಮತ್ತು ಮುಸ್ಲಿಂ ಮೌಲ್ಯಗಳು ಮುಖಂಡರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇದರ ಕುರಿತು ನಾವು ಹೈಕೋರ್ಟ್ಗೆ ಹೋಗ್ತೀವಿ, ಸುಪ್ರೀಂ ಕೋರ್ಟ್ ಹೋಗ್ತೀವಿ, ಇದರ ವಿರುದ್ಧ ನಾವು ಬಹಳ ಇಡೀ ದೇಶ ತುಂಬ ನಾವು ಪ್ರತಿಭಟನೆ ಮಾಡ್ತೀವಿ. ಒಂದೇ ಮಾತರಂ ಗೀತೆ ಯಾವುದೇ ಕಾರಣಕ್ಕೂ ನಾವೆಲ್ಲ ಮುಸ್ಲಿಮರು ಒಪ್ಕೊಳ್ಳೋದಿಲ್ಲ, ನಮ್ಗೆ ಅಲ್ಲಾನೇ ಶ್ರೇಷ್ಠ ಅಂತ ಹೇಳ್ತಿದ್ದಾರೆ. ಹೌದು, ನಿಮ್ಮಲ್ಲ ನಿಮಗೆ ಶ್ರೇಷ್ಠ. ಆದರೆ ಇವತ್ತು ದೇಶದ ವಿಚಾರ ಬಂದಾಗ ನಾವೆಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಪಾರ್ಸಿ, ಜೈನ, ಉದ್ದಾರೆಲ್ಲ ಹೆಂಗೆ ಇದೆ, ನಾವೆಲ್ಲ ಒಂದೇ. ಈ ಭಾರತದ ಮಕ್ಕಳು ಇವತ್ತು ದೇಶದಗೋಸ್ಕರ ಇವತ್ತು ಸಾವಿರಾರು ಲಕ್ಷಾಂತರ ಪ್ರಾಣವನ್ನು ಕೊಟ್ಟಿದ್ದಾರೆ. ಇವತ್ತು ಸರ್ ಅಸ್ಫಾಕುಲ್ಲಾ ಖಾನ್, ಇವತ್ತು APJ ಅಬ್ದುಲ್ ಕಲಾಂ, ಅವರಿಗೆಲ್ಲ ಇನ್ಸ್ಪಿರೇಷನ್ ಈ ಒಂದೇ ಮಾತರಂ ಗೀತೆ. ಅವರೆಲ್ಲ ಕೂಡ ಒಂದೇ ಮಾತರಂ ಗೀತೆಯನ್ನು ಹಾಡಿದ್ದಾರೆ, ಸೊಗಸಾಗಿ ಹಾಡಿದ್ದಾರೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಅವ್ರ ಜೀವನವನ್ನು ತಮ್ಮ ಪ್ರಾಣವನ್ನು ಕೂಡ ಕೊಟ್ಟಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಧರ್ಮ, ದೇಶ ಯಾವುದು ಮಾಡಿಲ್ಲ. ನಮಗೆ ಸ್ವಾತಂತ್ರ್ಯ ಬೇಕು, ನಮ್ಗೆ ರಾಷ್ಟ್ರ ಬೇಕು, ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕನ್ನೋ ಉದ್ದೇಶದಿಂದಲೇ ಒಂದೇ ಮಾತರಂ ಗೀತೆಯನ್ನು ಇಷ್ಟೊಂದು ದೊಡ್ಡ ಪ್ರಮಾಣವಾಗಿ ಬೆಳೆಸಿ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅದನ್ನ ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಾರಲ್ಲ, ಅದಕ್ಕೆ ಕಾರಣ ಏನಂದ್ರೆ ಅಸ್ಫಾಕುಲ್ಲಾ ಖಾನ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್, ಹಿಂಗೆ ನೂರಾರು ದೇಶ ಪ್ರೇಮಿಗಳು ಅವರ ಹೋರಾಟ ಮಾಡಿದ ಫಲವಾಗಿ ಇವತ್ತು ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. 150 ವರ್ಷಗಳ ಇತಿಹಾಸದಲ್ಲಿ ಒಂದಂತ ಒಂದೇ ಮಾತರಂ ಗೀತೆ ಇವತ್ತು ರಾಷ್ಟ್ರ ಗೀತೆಯನ್ನಾಗಿ ಹೇಗೆ ಗೌರವ ಕೊಡ್ತೀವಿ, ಈ ಹಾಡಿಗೂ ಕೂಡ, ಈ ಗೀತೆಗೆ ಕೂಡ ನಮಗೆ ಮನ್ನಣೆ ಸಿಗಬೇಕು, ಗೌರವ ಸಿಗಬೇಕಂತೇಳಿ ನರೇಂದ್ರ ಮೋದಿ ಕಾನೂನು ತಂದಿದ್ದಾರೆ. ಆ ಕಾನೂನು ಇವತ್ತು ಎಷ್ಟೋ ದೇಶದ್ರೋಹಿಗಳು, ಎಷ್ಟೋ ಜನರಿಗೆ ಇವತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಆಗಲಿ ನಾವು ಎಲ್ಲ ಒಂದೇ, ನಾವೆಲ್ಲ ಭಾರತೀಯರು. ಎಲ್ಲ ಮೊದಲು ನಾವೆಲ್ಲ ಅರ್ಥ ಮಾಡ್ಕೋಬೇಕು, ನಾವೆಲ್ಲ ಭಾರತೀಯರು, ನಾವೆಲ್ಲ ಹಿಂದೂಸ್ತಾನಿಗಳು. ಈ ದೇಶದ ಕಾನೂನನ್ನು ನಾವು ಹಾಗೆ ಒಪ್ಕೊಂಡಿವಿ. ಆ ಕಾನೂನನ್ನು ಪ್ರತಿಯೊಬ್ಬರು ಕೂಡ ಗೌರವಿಸಬೇಕು. ಅಂದಾಗ ನಾವು ಈ ಭಾರತದಲ್ಲಿ ಹುಟ್ಟಿದಕ್ಕೆ ನಾವು ಸ್ವಾರ್ಥಕ ಆಗುತ್ತೆ. ಭಾರತದಲ್ಲಿ ಹುಟ್ಟಿದ್ರು ಕೂಡ ಸಾರ್ಥಕ ಆಗುತ್ತೆ, ಜೀವನ ಸಾರ್ಥಕ ಆಗುತ್ತೆ. ಈ ರೀತಿಯಾಗಿ ದೇಶದ್ರೋಹಿ ಹೇಳಿಕೆಗಳು, ಈ ರೀತಿಯಾಗಿ ಒಂದೇ ಮಾತರಂ ಗೀತೆಗೆ ಅಪಮಾನ ಮಾಡೋರು ಅದು ಕೂಡ ಯಾರು ಕೂಡ ಸಹಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಒಂದೇ ಮಾತರಂ ಗೀತೆ ಯಾವತ್ತೂ ಕೂಡ ಮುಂದೆ ಹಿಂದೆ ಸೂರ್ಯ ಚಂದ್ರ ಇರೋರು ಕೂಡ ಒಂದೇ ಮಾತರಂ ಗೀತೆನೆ ಯಾರಿಂದನೂ ತಡಿಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದೇ ಮಾತರಂ ಗೀತೆ ಅದು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದೆ. ಇವತ್ತು ಎಷ್ಟೋ ಲಕ್ಷಾಂತರ ಜನರಿಗೆ ಸ್ವಾತಂತ್ರ್ಯ ಕೊಟ್ಟಂತ ಒಂದು ಇನ್ಸ್ಪಿರೇಷನ್, ಹುಮ್ಮಸ್ಸಿನ ಗೀತೆ ಯಾವುದಿದ್ರೆ ಅದು ಒಂದೇ ಮಾತರಂ ಗೀತೆ. ಸುಜಲಾಂ ಸುಫಲಾಂ ಎಷ್ಟು ಚೆನ್ನಾಗಿದೆ ನೋಡಿ. ಮಲಯದ ಶೀತಲ ಒಂದೇ ಮಾತರಂ,
ಎಷ್ಟು ಚೆನ್ನಾಗಿದೆ ಹಾಡಿನಲ್ಲಿ, ಗೀತೆಯಲ್ಲಿ ಇಡೀ ದೇಶವನ್ನ ಒಟ್ಟುಗೂಡಿಸಿದ ಒಂದು ಯಾವುದಾದ್ರೂ ಒಂದು ಗೀತೆ ಇದ್ರೆ ಒಂದೇ ಒಂದೇ ಮಾತರಂ ಗೀತೆ ಕೇಳ್ತಾ ಇದ್ರೆ ನಮಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಇಂತಹ ಗೀತೆಗೆ ವಿರೋಧ ಮಾಡಬಾರ್ದು, ಯಾವುದೇ ಕಾರಣ ಯಾರು ಕೂಡ ವಿರೋಧ ಮಾಡಬಾರ್ದು. ದಯವಿಟ್ಟು ನಾನೆಲ್ಲ ದೇಶ ಪ್ರೇಮಿಗಳಲ್ಲಿ ವಿನಂತಿ ಮಾಡ್ತೀನಿ, ಒಂದೇ ಮಾತರಂ ಗೀತೆಗೆ ನಾವೆಲ್ಲ ಸಂಪೂರ್ಣವಾಗಿ ಸಪೋರ್ಟ್ ಮಾಡೋಣ, ನಾವು ಸಂಪೂರ್ಣವಾಗಿ ಬೆಂಬಲಿಸೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ನೀವು ಎಲ್ಲ ದೇಶ ಪ್ರೇಮಿಗಳು, ಸ್ವಾತಂತ್ರ್ಯ ಪ್ರೇಮಿಗಳಾಗಿ ನಾವು ಕೂಡ ಬದುಕೋಣ. ಇವತ್ತು ಸ್ವಾತಂತ್ರ್ಯಕ್ಕಾಗಿ ಅವರು ಜೀವನ ಕೊಟ್ಟಿದ್ದಾರೆ. ಜೀವನವನ್ನು ತ್ಯಾಗ ಮಾಡಿ 20 ವರ್ಷದ ಭಗತ್ ಸಿಂಗ್ ಇವತ್ತು ತಮ್ಮ ಜೀವನವನ್ನು ಮುಡಿಪಿಟ್ಟು ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ.